ಚಾರ್ಲ್ಸ್ ಸ್ಪರ್ಜನ್ ಹತ್ರ ಒಬ್ಬ ಬಂದು ಹೇಳಿದ್ನಂತೆ, ಪಾಸ್ಟರ್, ಯಾಕಂದರೆ ಚಾರ್ಲ್ಸ್ ಸ್ಪರ್ಜನ್ ಹತ್ರ 5,000 ಜನರಿದ್ರು. ಇವನು ಬಂದಂತೆ 100 ವಿಶ್ವಾಸಿ ಇರುವಂಥ ಒಬ್ಬ ಯಂಗ್ ಪಾಸ್ಟರ್, ನನ್ನ ಯೋಗ್ಯತೆಗೆ ತಕ್ಕಂತೆ ನನಗೆ ದೇವ್ರ ಜನರನ್ನೇ ಕೊಟ್ಟಿಲ್ಲ ಅಂದಂತೆ. ಭಾಳ ವೇದನೆಯಿಂದ ಹೇಳಿದ್ನಂತೆ. ಸ್ಪರ್ಜನ್ ಹೇಳಿದ್ನಂತೆ, ಭಾಳ ಸಂತೋಷವಾಗಿ ಹೇಳಿದ್ನಂತೆ, ಓ ಬರೀ ನೀನು 100 ಜನಕ್ಕೆ ಲೆಕ್ಕ ಕೊಡಬೇಕಾ ನಿತ್ಯತೆಯಲ್ಲಿ ಅಂದಂತೆ. ಅದರ ಅರ್ಥ ಎಷ್ಟಿದೆ ಗೊತ್ತಾ? ಎಷ್ಟು ಜನಕ್ಕೆ ನೀನು ಲೆಕ್ಕ ಕೊಡಬೇಕು? ನಾನು ಎಷ್ಟು ಜನಕ್ಕೆ ಲೆಕ್ಕ ಕೊಡಬೇಕು? ಯಾವತ್ತು ನಮಗೆ ಆ ದಿನ ಶ್ರೇಷ್ಠ ಅನಿಸುತ್ತೆ ಗೊತ್ತಾ? ನಮ್ಮ ಜೀವನದಲ್ಲಿ ನಮಗಿರುವಂಥ ಎಲ್ಲವುಗಳು ಎಷ್ಟರ ಮಟ್ಟಿಗೆ ಆ ದಿನಕ್ಕೋಸ್ಕರ ನಾವು ಕೊಡೋದನ್ನು ಕಲ್ತ್ಕೊಳ್ತೀವೋ ಆ ಮಟ್ಟಕ್ಕೆ ಆ ದಿನ ಶ್ರೇಷ್ಠವಾಗಿರುತ್ತೆ. ಯಾವುದನ್ನೆಲ್ಲ ಆ ದಿನಕ್ಕೋಸ್ಕರ, ಈ ದಿನಕ್ಕೋಸ್ಕರ ಅಲ್ಲ. ಅಲ್ಲಿ ಒಂದು ದಿವಸ ನಾನು ಆತನ ಮುಂದೆ ನೋಡಿದಾಗ ನಾನು ಹೇಳಬೇಕು, ದೇವರೇ ನೀನು ನನಗ ಕೊಟ್ಟಿರೋರಿಗೆ ಅಳ್ತಾ ಪ್ರಾರ್ಥನೆ ಮಾಡಿದೆ, ವಾಕ್ಯ ಕೊಟ್ಟೆ, ಗದರಿಸಿದೆ, ಹೃದಯದ ಆಳದಿಂದ ಹೇಳಿದೆ, ನನಗೆ ಸಂಕಟ ಇತ್ತು ಆದರೂ ಸೇವೆ ಮಾಡಿದೆ. ಅವುಗಳನ್ನೆಲ್ಲ ನಾನು ಆ ದಿನದಲ್ಲಿ ಧೈರ್ಯವಾಗಿ ಹೇಳಬೇಕಂದ್ರೆ ಈ ದಿನದಲ್ಲಿ ನನಗಿರುವವುಗಳನ್ನೆಲ್ಲವನ್ನ ಆತನಿಗೆ ಕೊಡಬೇಕು.